ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಸ್ಟಾರ್ ಲೈಫ್ ಕೇರ್ ಪ್ರತ್ಯೇಕ ಆಸ್ಪತ್ರೆ ಆರಂಭ. ಮಹಿಳಾ ವೈದ್ಯರು ಸಿಬ್ಬಂದಿ ಹೊಂದಿರುವ ಕಲ್ಯಾಣ ಕರ್ನಾಟಕದ ಮೊದಲ ಆಸ್ಪತ್ರೆ ಸ್ಟಾರ್ ಲೈಫ್ ಕೇರ್ ಕಲಬುರಗಿ ಜಿಲ್ಲೆಯ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶುವಿನ ಎನ್ಐಸಿಯು, ಶಿಶುವಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 9035435408. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾಮ್ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ
ನಿಮಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸೈಬರ್ ಅಪರಾಧಗಳ ಸಂಖ್ಯೆ ತೀವ್ರವಾಗಿ ಏರುತ್ತಿದೆ. ಆನ್ಲೈನ್ ವಂಚನೆಯ ಬೇರುಗಳು ತುಂಬಾ ಆಳಕ್ಕೆ ಇಳಿದಿರುವುದರಿಂದ ಕೋಟಿ ಹಣವನ್ನ ಕಳೆದುಕೊಳ್ಳುತ್ತಿರುವ ಸಾರ್ವಜನಿಕರು ಸ್ವಯಂ ಜಾಗೃತರಾಗಬೇಕು. ಸೈಬರ್ ವಂಚನೆಗೆ ಒಳಗಾಗದಿರಲು ಅವರ ಅರಿವೇ ಅವರ ಅಸ್ತ್ರವಾಗಬೇಕು ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ ಸಾರ್ವಜನಿಕರಿಗೆ ಕರೆ ನೀಡಿದರು. ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯದ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಸೈಬರ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಾರ್ವಜನಿಕರು ಕೆಲವೊಂದು ಅತಿ ಮುಖ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಸೈಬರ್ ವಂಚನೆಯನ್ನ ತಡೆಗಟ್ಟಬಹುದಾಗಿದೆ ಎಂದು ಹೇಳಿದರು. ಸಾರ್ವಜನಿಕರು ತಮ್ಮ ಪಾಸ್ವರ್ಡ್ ಗಳನ್ನು ಗೌಪ್ಯವಾಗಿ ಯಾರೊಂದಿಗೂ OTP, ಬ್ಯಾಂಕ್ ವಿವರಗಳನ್ನು ಹಂಚಿಕೊಳ್ಳಬೇಡಿ. ಅಪರಿಚಿತ ಲಿಂಕ್ ಗಳನ್ನ ತೆರೆಯಬೇಡಿ. ವಂಚನೆಗೊಳಗಾದ್ರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ಸೈಬರ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಎಂದು ಹೇಳಿದರು. ಇತ್ತೀಚೆಗೆ ವಂಚಕರು ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಸಾರ್ವಜನಿಕರಿಗೆ ವಂಚಿಸುತ್ತಿದ್ದು ಸತತವಾಗಿ ವಿಡಿಯೋ ಅಥವಾ ಆಡಿಯೋ ಕಾಲ್ ಮಾಡಿ ಅವರನ್ನ ಭಯಪಡಿಸಿ ಕೋಟಿ ವಂಚನೆ ಮಾಡುತ್ತಿದ್ದಾರೆ. ಹೀಗಾಗಿ ಸಾರ್ವಜನಿಕರು ಯಾವುದೇ ರೀತಿಯಲ್ಲಿ ಭಯಪಡದೆ ಹಣದ ಆಸೆಗೆ ಒಳಗಾಗದೆ ಸೈಬರ್ ವಂಚನೆಯನ್ನ ತಡೆಗಟ್ಟಬಹುದಾಗಿದೆ. ಎಲ್ಲಿವರೆಗೂ ಸಾರ್ವಜನಿಕರು ಸ್ವಯಂ ಆಗಿ ಪಾಲ್ಗೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ವಂಚಕರು ವಂಚನೆ ಮಾಡಲು ಸಾಧ್ಯವಿಲ್ಲ. ಹೀಗಾಗಿ ಸಾರ್ವಜನಿಕರು ಜಾಗೃತರಾಗಬೇಕು ಎಂದರು. ನಿಮ್ಮ ಕ್ರೆಡಿಟ್ ಡೆಬಿಟ್ ಕಾರ್ಡ್ನ CVV ನಂಬರ್ ಅಥವಾ UPI ಪೇಮೆಂಟ್ಸ್, ಇನ್ನೊಂದು ಇತ್ತೀಚೆಗೆ ಆಗ್ತಾ ಇರೋದು APK ಫೈಲ್ಸ್. ಅದರಲ್ಲಿ ಈ ಚಲನ್ APK ಫೈಲ್ ಇರ್ಬೋದು, ಕಿಸಾನ್ ಆ್ಯಪ್ APK ಫೈಲ್ ಇರ್ಬೋದು. ಇವುಗಳನ್ನು ಲಿಂಕ್ ಪ್ರೆಸ್ ಮಾಡಿದಾಗ ಅಥವಾ APK ಫೈಲ್ ಡೌನ್ಲೋಡ್ ಮಾಡಿದಾಗ ಎಂಟೈರ್ ಮೊಬೈಲ್ ಫೋನ್ ಕಾಂಪ್ರಮೈಸ್ ಆಗ್ತಾಯಿದೆ. ಹಾಗಾಗಿ ಇವುಗಳನ್ನು ಫಸ್ಟು ಕ್ಲಿಕ್ ಮಾಡಬೇಡಿ. ಎರಡನೇದು, ನಿಮ್ಮ ಹತ್ರ ಬಂದ ತಕ್ಷಣ ಬೇರೆಯವರಿಗೆ ಶೇರ್ ಮಾಡಬೇಡಿ. ನೆಕ್ಸ್ಟ್, ಈಗಾಗಲೇ ಹೇಳಿದೆ, ಇನ್ನೊಂದು ಏನಂತಂದರೆ ಒಂದು ರಾಂಗ್ ಪರ್ಸೆಪ್ಷನ್ ಸಾರ್ವಜನಿಕರಲ್ಲಿರೋದೇನಂತಂದರೆ, ಹೆಚ್ಚಿನದಾಗಿ ಏನು ಸೈಬರ್ ಅಪರಾಧ ಆಗುತ್ತೆ ಈ ಹಾಲಿಡೇಗಳಲ್ಲಿ, ಸ್ಯಾಟರ್ಡೆ ಸಂಡೇ ಇರ್ಬೋದು ಅಥವಾ ರಜೆ ದಿನ ಇದ್ದಾಗ ರಿಪೋರ್ಟ್ ಮಾಡಲಿಕ್ಕೆ ವಿಳಂಬ ಮಾಡ್ತಾರೆ. ಅವ್ರದ್ದೇನಂತಂದರೆ ಬ್ಯಾಂಕು ಮತ್ತು ಪೊಲೀಸ್ ಸ್ಟೇಷನು ಎಲ್ಲ ರಜೆ ಇರುತ್ತೆ ಅಂತ. ಆ ರೀತಿ ಯಾವುದೂ ಇರಲ್ಲ. ಏನು 1930 ಇದೆ, ಇದು 24x7 ಹೆಲ್ಪ್ಲೈನ್ ಇರುವಂಥದ್ದು. ಸೊ ಎನಿ ಟೈಮ್ ಅವರು ವಿತೌಟ್ ಡಿಲೇ 1930ಗೆ ಕರೆ ಮಾಡಿದರೆ ಎಲ್ಲ ನಮ್ಮದು ಏನಿದೆ, ನಮ್ಮ ಸೈಬರ್ ಪೋರ್ಟಲ್ ಇರ್ಬೋದು, ಪೊಲೀಸ್ ಸ್ಟೇಷನ್ಸ್ ಇರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಡಿಜಿಟಲ್ ಪೇಮೆಂಟ್ ಗೇಟ್ವೇಸ್ ಎಲ್ಲರಿಗೂ ಇಂಟರ್ಲಿಂಕ್ ಇದೆ. ನಾವೇನು ಸೈಬರ್ ಪೋರ್ಟಲಲ್ಲಿ ಹೋಗುತ್ತೆ ಆಟೋಮೆಟಿಕ್ ಅದೆಲ್ಲ
ಕನ್ಸರ್ನ್ಡ್ ಯಾರು ಫ್ರಾಡ್ಸ್ಟರ್ ಅಕೌಂಟ್ ಇರುತ್ತೆ ಫ್ರೀಜ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಆಟೋಮೆಟಿಕ್ ಹೋಗಿಬಿಡುತ್ತೆ. ಸೊ ದ ಬೆಸ್ಟ್ ವೇ ಏನಂತಂದರೆ ಫಸ್ಟು ಬಿ ಕೇರ್ಫುಲ್. ಯಾವುದೂ ಇಂಥವು ಸೈಬರ್ ಅಪರಾಧಗಳಿಂದ ದೂರ ಇರುವಂಥದ್ದು ಬೈ ಬೀಯಿಂಗ್ ಅವೇರ್ ಆಫ್ ವಾಟ್ ಆರ್ ಸೈಬರ್ ಕ್ರೈಮ್ಸ್. ಎರಡನೇದು, ಒಂದು ವೇಳೆ ಆಗಿದ ತಕ್ಷಣ ಇಮ್ಮಿಡಿಯೇಟ್ ವಿತೌಟ್ ಡಿಲೇ ವಿತಿನ್ ಗೋಲ್ಡನ್ ಅವರಲ್ಲಿ 1930 ಮುಖಾಂತರ ಇರ್ಬೋದು ಅಥವಾ ಪೋರ್ಟಲ್ ಇರ್ಬೋದು ಅಥವಾ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ದೂರನ್ನು ನೀಡಿದರೆ ಏನು ದುಡ್ಡನ್ನು ಕಳ್ಕೊಂಡಿರ್ತಾರೆ ಅದನ್ನು ನಾವು ರಿಕವರಿ ಮಾಡಲಿಕ್ಕೆ, ರಿಫಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದೆರಡು ಜನರಿಗೆ ಇಲ್ಲಿ ಕರೆಸಿದ್ದೀವಿ, ಯಾರಿಗೆ ನಾವು ರಿಫಂಡ್ ಮಾಡಿದ್ದೀವಿ. ಇದರಲ್ಲಿ ಏನಂತಂದರೆ ಈಗ ಟ್ರೆಡಿಷ್ನಲ್ ಅಪರಾಧಗಳಲ್ಲಿ ಏನು ಮನೆಗಳತನ ಆಗಿರುತ್ತೆ, ಎಲ್ಲ ಆಗಿರುತ್ತೆ, ಅವುಗಳನ್ನು ರಿಕವರಿ ಮಾಡೋದು ಅಂತಂದರೆ ನಿಮಗೆ ಡಿಸ್ಪ್ಲೇ ಮಾಡಲಿಕ್ಕಿರುತ್ತೆ. ಗೋಲ್ಡ್ ರಿಕವರಿ, ಕ್ಯಾಶ್ ರಿಕವರಿ, ಎವ್ರಿಥಿಂಗ್ ಈಸ್ ಆನ್ಲೈನ್. ಅಮೌಂಟ್ ಫ್ರೀಸ್ ಆಗಿರುತ್ತೆ. ಆಮೇಲೆ ಡಿಪೆಂಡಿಂಗ್ ಆನ್ ದಿ ಅಮೌಂಟ್ ಐದರ್ ಡೈರೆಕ್ಟ್ಲಿ ಆರ್ ಥ್ರೂ ಕೋರ್ಟ್ ಯಾರು ನೊಂದಿರ್ತಾರೆ ಅವರಿಗೆ ಡೈರೆಕ್ಟ್ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಆ ರೀತಿ ದುಡ್ಡು ಟ್ರಾನ್ಸ್ಫರ್ ಆಗಿರೋರು ಒಂದಿಬ್ಬರಿಗೆ ಕರ್ತಾರೆ. ಏನು ಡೇಟಾ ಇದೆ, ಇಟ್ ಈಸ್ ಎ ಬಿಗ್ ಬಿಸ್ನೆಸ್. ನಮ್ಮ ಮೊಬೈಲ್ ಡೇಟಾ, ಇಮೇಲ್ ಡೇಟಾ, ಬ್ಯಾಂಕ್ ಡೇಟಾ, ಇಟ್ ಈಸ್ ಎ ಬಿಗ್ ಬಿಸ್ನೆಸ್. ಸೊ ನಿಮಗೇನು ಹೇಳಿದ್ರಿ ಅದರಲ್ಲಿ 2-3 ಆಪ್ಷನ್ಸ್ ಇದೆ. ಏನು ರಿಪೀಟ್ ಬರುತ್ತೆ ಈಗ ಕ್ರೆಡಿಟ್ ಕಾರ್ಡ್ ಇದ್ರದ್ದು, ನೀವು ರಿಜಿಸ್ಟರ್ ಮಾಡ್ಕೋಬೋದು DND ಅಂತ, ಡು ನಾಟ್ ಡಿಸ್ಟರ್ಬ್ ಅಂತ. ಅಲ್ಲ, ಅದು ಯಾವ ರೀತಿ ಅಂದರೆ ಅಂಟಿಲ್ ನೀವು ತೊಗೊಳ್ಳೋವರೆಗೂ ಬಿಡಲ್ಲ ಅವರು. ಕ್ರೆಡಿಟ್ ಕಾರ್ಡ್ ನೀವು ತೊಗೊಳ್ಳೋವರೆಗೂ ಬಿಡಲ್ಲ, ತೊಗೊಂಡ್ರೆ ಮತ್ತೆ ಅಮೌಂಟನ್ನು ಇನ್ಕ್ರೀಸ್ ಮಾಡಿಸ್ತಾರೆ. ನೋ, ಐ ಅಗ್ರಿ. ಸಿ, ಈವನ್ ಅವ್ರು ಕಾಲ್ ಮಾಡಿದರು, ನೀವು ನೆಗೆಟಿವ್ ಆಗಿ ರಿಪ್ಲೈ ಮಾಡಿದರೆ ಯು ವಿಲ್ ನಾಟ್ ಬಿಕಮ್ ವಿಕ್ಟಿಮ್. ಹಾಂ, ನೀವು ಅದಕ್ಕೆ ಸಕಾರಾತ್ಮಕವಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಯು ವಿಲ್ ನಾಟ್ ಬಿಕಮ್ ವಿಕ್ಟಿಮ್, ಯು ವಿಲ್ ಬಿ ಸೇಫ್. ಈಗ ನೀವಂತೀರಿ ನಮಗೂ ಬರುತ್ತೆ ಏನ್ರಿ? ಸಿ, ದಟ್ ಈಸ್ ಡೀಲ್ಡ್ ಅಟ್ ಬಿಗ್ಗರ್ ಲೆವೆಲ್. ಅದು ರಾಷ್ಟ್ರ ಮಟ್ಟದಲ್ಲಿ ಅದು ಪಾಲಿಸಿ ಲೆವೆಲಲ್ಲಿ ಡೀಲ್ ಮಾಡ್ತಾರೆ. ಸೊ ಈಗ ತಮ್ಮದೇನು ಇದು ಇನ್ನು ಕಳವಳಿ ಇದೆ, ಕನ್ಸರ್ನ್ಸ್ ಇದೆ, ಕಳವಳ ಮತ್ತು ಕನ್ಸರ್ನ್ ಇದೆ, ಆತಂಕ ಇದೆ ಬೇಸಿಕಲಿ ರಿಗಾರ್ಡಿಂಗ್ ಡೇಟಾ ಥೆಫ್ಟ್ ಅಥವಾ ಡೇಟಾ ಶೇರಿಂಗ್ ಬಗ್ಗೆ. ಅದು ಬ್ಯಾಂಕ್ನವರಿಗೆ, ಕನ್ಸರ್ನ್ ಪಟ್ಟವರಿಗೂ ನಾವು ತಿಳಿಸ್ತೀವಿ. ಬಟ್ ಇಟ್ ಹ್ಯಾಸ್ ಟು, ನಿಮಗೆಲ್ಲ ಗೊತ್ತಿದೆ, ಇಟ್ ಹ್ಯಾಸ್ ಟು ಹ್ಯಾಪನ್ ಎಟ್ ಎ ಪಾಲಿಸಿ ಲೆವೆಲ್. ಬ್ಯಾಂಕಿನಿಂದ ಅಂತಂದರೆ ಈಗ ನೋಡಿ, ಸಸ್ಪಿಷಿಯಸ್ ಲಿಂಕ್ ನೀವು ಪ್ರೆಸ್ ಮಾಡಿ ನಿಮ್ಮದೇ ತಪ್ಪಲ್ಲ. ಬ್ಯಾಂಕ್ನವರು ಫ್ರೀಜ್ ಮಾಡಲಿಕ್ಕೆ ರಿಕ್ವೆಸ್ಟ್ ಕೊಡ್ಬೋದು. ಯಾವ ಅಕೌಂಟ್ ಹೋಗಿದೆ ಅದರ ಡೀಟೇಲ್ಸ್ ಕೊಡೋದು ಅವ್ರ ಜವಾಬ್ದಾರಿ ಇದೆ. ಈಗ ನಮ್ಮದು ನೀವು ಹೇಳಿದೆ, ನಾನೀಗ 5 times ನಮ್ಮದು ರಿಕವರಿ ಪರ್ಸೆಂಟೇಜ್ ಇಂಪ್ರೂವ್ ಆಗಿದೆ ಅಂತ. ಬಟ್ ದಿಸ್ ಇಸ್ ನಾಟ್ ದಿ ಎಂಡ್. ಈವನ್ ನಮ್ಮ ನಂಬರ್ ಆಫ್ ಕೇಸಸ್ ರಿಪೋರ್ಟ್ ಆಗಿದ್ದು NCRP ಪೋರ್ಟಲ್ಲು ಮತ್ತು ಸ್ಟೇಷನಲ್ಲಿ ಆಲ್ಮೋಸ್ಟ್ 2 times ಆಗಿದೆ. 23ಗೆ ಅರೌಂಡ್ 1029 ಇತ್ತು, ಈಗ ಆಲ್ರೆಡಿ 2200+ ಆಗಿದೆ ಕೇಸಸ್. ಬಿಕಾಸ್ ಆಫ್ ಫಿಯರ್, ಭಯ. ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಅಟ್ಲೀಸ್ಟ್ ಡಿಜಿಟಲ್ ಅರೆಸ್ಟ್ ಅಂತಂದರೆ 15 ದಿನ ಅಂತೂ ನೀವು ಕಂಟಿನ್ಯೂಸ್ ಲ್ಯಾಪ್ಟಾಪ್ ಮುಂದೆ, ಮೊಬೈಲ್ ಮುಂದೆ ಅಂತೂ ಇರಲ್ಲ. ಎನಿ ಟೈಮ್ ನೀವು ಬೇರೆಯವ್ರಿಗೆ ಹೇಳ್ಬೋದು. ಈಗ ಇತ್ತೀಚೆಗೆ ಒಂದು ಏನು ರೀಸೆಂಟ್ ಆಗಿದೆ 1.26 ಅಥವಾ 96 ಲ್ಯಾಕಲ್ಲಿ, ಪ್ರತ್ಯೇಕವಾಗಿ ಹೇಳಲಿಕ್ಕೆ ಇಷ್ಟಪಡಲ್ಲ, ಒಂದರಲ್ಲಿ ನೈಬರಿಗೆ ಗೊತ್ತಾಗಿದೆ ಅವ್ರು ಯಾಕೋ ಈ ರೀತಿ ಬ್ಯಾಂಕಿಗೆ ಹೋಗ್ತಾ ಇದ್ದಾರೆ ಅಂತ. ಅವರು ಕಾಷನ್ ಮಾಡಿದ್ರು ಕಂಟಿನ್ಯೂ ಮಾಡಿದ್ದಾರೆ. ದಟ್ ಈಸ್ ದಿ ಫಿಯರ್. ಏನು ಹೇಳಿ? ಇಲ್ಲ, ಪ್ಯಾರಲಲ್ ಅಕೌಂಟಲ್ಲಿ ಏನು ಮಾಡ್ತಾರೆ, ದೇ ವಿಲ್ ಹ್ಯಾವ್ ಪ್ಯಾರಲಲ್ ಇನ್ವೆಸ್ಟ್ಮೆಂಟ್ ಆ್ಯಪ್. ಅದು ಬೇರೆ ಬೇರೆ ರೀತಿ ತೋರಿಸ್ತದೆ ನಿಮ್ಮ ರಿಟರ್ನ್ಸ್. ಇವರು ಅದನ್ನು ನಂಬ್ತಾರೆ. ಈಗ ಅದರಲ್ಲಿ ನೀವು ನೋಡಿದ್ರೆ ಅವೇರ್ನೆಸ್ ವಿಡಿಯೋದಲ್ಲಿ ನಿಜವಾಗ್ಲೂ ಇರುವಂಥದ್ದು ಆ ರೀತಿ ಯಾವುದೂ ನಿಮಗೆ ರಿಟರ್ನ್ಸ್ ಕೊಡಲ್ಲ. ಬಟ್ ಅವರು ಆ ರೀತಿ ನಿಮಗೆ ರಿಟರ್ನ್ಸ್ ತೋರಿಸ್ತಾರೆ. ಈಗೇನಾಗುತ್ತೆ, ನೀವು ಫಸ್ಟಿಗೆ 10,000 ಹಾಕಿರ್ತೀರಿ, ನಿಮ್ಗೆ 15,000 ರಿಫಂಡ್ ಮಾಡಿಸ್ತಾರೆ, ರಿಟರ್ನ್ ಕೊಡ್ತಾರೆ. ನೀವು ವಿಡ್ರಾ ಮಾಡಬೇಕಾದ್ರೆ ಮಾಡಿ ಅಂದಾಗ 15,000 ವಿಡ್ರಾ ಮಾಡ್ತೀರಿ, ನಿಮಗೆ ಟ್ರಸ್ಟ್ ಬರುತ್ತೆ.
ಅದನ್ನೇ ಭಯ. ಕಲಬುರಗಿ ಜಿಲ್ಲೆಯ ಶಹಬಾದ ತಾಲೂಕಿನ ಮುದ್ಗ ಗ್ರಾಮದ ಕಬ್ಬು ಬೆಳೆಗಾರ ಸಿದ್ದಶ್ರೀ ಎಥನಾಲ್ ಕಬ್ಬಿನ ಕಾರ್ಖಾನೆ ಚಿಂಚೋಳಿ ಇದ್ದು, ಇಲ್ಲಿಗೆ ಮುದ್ಗ ಗ್ರಾಮದ ರೈತನೊಬ್ಬ ಕಬ್ಬು ಹಾಕಿರುತ್ತಾರೆ. ಈ ವ್ಯಕ್ತಿಯ ಕಬ್ಬು ಕಾಟ ಮಾಡುವ ಸಮಯದಲ್ಲಿ 1 ಟನ್ ಕಡಿಮೆ ಇದೆ ಎಂದು ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿರುವುದು ಆ ಹೇಳಿಕೆ ಸತ್ಯಕ್ಕೆ ದೂರವಾಗಿದೆ ಎಂದಾಗಿದೆ ಎಂದು ರೈತ ಹೋರಾಟಗಾರರಾದ ಜಗದೀಶ್ ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರಣ ವಿಷಯವನ್ನ ಕೇಳಿಕೊಂಡು ನಾವು ಮತ್ತು ಜಿಲ್ಲೆಯ ಮೌಲ್ಯಮಾಪನ ಶಾಸ್ತ್ರ ಇಲಾಖೆ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಹೋಗಿ ಪರಿಶೀಲನೆ ಮಾಡಿರುತ್ತೇವೆ. ಈ ಸಮಯದಲ್ಲಿ ಕಬ್ಬಿನ ತೂಕ ಸರಿಯಾಗಿ ಇದೆ ಎಂದು ಗೊತ್ತಾಗಿದೆ ಎಂದರು. ರೈತ ಮಾಡಿದ ಆರೋಪವನ್ನ ಸತ್ಯಕ್ಕೆ ದೂರವಾಗಿದೆ ಮತ್ತು ಜಿಲ್ಲೆಯ 5 ಕಾರ್ಖಾನೆಗಳಲ್ಲಿ ಚಿಂಚೋಳಿಯ ಸಿದ್ದಶ್ರೀ ಕಾರ್ಖಾನೆಯು 2,550 ರೂಪಾಯಿ ಕೊಟ್ಟಿದ್ದು, ಕಾರ್ಖಾನೆಯು ಉಳಿದ 1 ತಿಂಗಳಾದ್ರೂ ಯಾರಿಗೂ 1 ನಯ ಪೈಸಾ ಹಣ ಕೊಟ್ಟಿಲ್ಲ. ಆದ್ರೆ ಈ ಕಾರ್ಖಾನೆಯ ನಿಯಮವೆಂದರೆ 15 ದಿನಗಳ ಒಳಗೆ ಹಣ ವಿತರಣೆ ಮಾಡದೆ ಹೋದ್ರೆ ಪ್ರತಿ ಟನ್ಗೆ 3,000 ರೂಪಾಯಿ ಬಡ್ಡಿ ಸೇರಿಸಿ ಕೊಡಬೇಕಾಗಿರುತ್ತದೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಈ ವಿಷಯನ 1 ವಾರದ ಒಳಗೆ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ರೈತರು ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಹೇಳಿದರು. ಚಿಂಚೋಳಿ ಕಾರ್ಖಾನೆ ಒಳಗೆ 1 ಲಾರಿಗೆ 1 ಟನ್ ಕಬ್ಬು ಆಗ್ಯದ ಅಂತ ನಿಮ್ಮ ಮೀಡಿಯಾದಾಗೆಲ್ಲ ಉಂಟು ಸರ. ಅದು ಸ್ಟೇಟ್ ನ್ಯೂಸ್ ಆಗ್ಯದ ರೀ. ಮರುದಿವಸ ನಾವು ಈ ಜಿಲ್ಲಾ ಆಫೀಸರಿಗೆ ಕರ್ಕೊಂಡು ವೇಟ್ ಆ್ಯಂಡ್ ಮೆಜರ್ಮೆಂಟ್ ಇರ್ತಲ್ಲ ರೀ, ಅವರಿಗೆಲ್ಲ ಕರ್ಕೊಂಡು ಹೋದೆವು. ಬಟ್ ಅಲ್ಲಿ ಏನೂ ಇಲ್ಲ ಸರ. ಇವ್ರು ಏನು ಮಾಡ್ಯಾರ, ಇವ್ರು ಏನು ಅಪೋಸ್ ಮಾಡೋದು ಸುಳ್ಳು ಅದ ಸರ್. ಯಾಕೆ ಸುಳ್ಳು ಅಂತ ಕೇಳ್ರಿ, ಈಗ ಅವರು ಕಾಟ ಮಾಡಿದ ಮ್ಯಾಕೆ ಅಟ್ಲೀಸ್ಟ್ ನಾವು ತೋರಿಸ್ಬೇಕಲ್ರಿ, ಇದು ಇಷ್ಟು ಕಾಟ ಬಂತು, ಇಲ್ಲಿಂದ ಇಷ್ಟು ಕಾಟ ಬಂತು ಅಂತ ಹೇಳಿ. ಅವ್ರ ಹತ್ರ 300-400 kg ಕಮ್ಮಿ ಬಂದ ಸರ್. ಅದು ಕನಿಷ್ಠ 70-80 ಕಿಲೋಮೀಟರ್ ದೂರ ಅದ ರೀ. ಅಲ್ಲಿ ಡೀಸೆಲ್ನೂ ಕಟ್ ಆಗ್ತದ ಏನು ರೀ, ಡೀಸೆಲ್ನೂ ಕಟ್ ಆಗ್ತದ. ಬಟ್ ಅದು ಏನೋ ಸ್ವಲ್ಪ ವೇರಿಯೇಷನ್ 300-400 ಕಿಲೋಮೀಟ್ರ್ ಏನು ಇದು ಅಷ್ಟು ಕಾಟ ಎಫೆಕ್ಟ್ ಆಗೋದು ಏನು ದೊಡ್ಡದಲ್ಲ ಸರ್, ಅಷ್ಟು ಆಗ್ತದೆ. ಇದು ಸುಮ್ಮನೆ ಚಿಂಚೋಳಿ ಸಿದ್ದಶ್ರೀ ಕಾರ್ಖಾನೆ ಅಪವಾದ ಮಾಡೋದು ತಪ್ಪದ ಸರ್. ಒಂದು ಗೌಡ್ರೆ, ನೀವು ಚಿಂಚೋಳಿ ಕಾರ್ಖಾನೆ ಪರವಾಗಿದ್ದೀರ ಅಂತ ಕೇಳ್ತೀನಿ. ಪರವಾಗಿಲ್ಲ ಸರ. ನಾ 15 ವರ್ಷದಿಂದ ಚಿಂಚೋಳಿ ಕಾರ್ಖಾನೆ ಮಾಡಬೇಕಾದ್ರೆ ಭಯಂಕರ ಕಷ್ಟಪಟ್ಟಿದ್ದೇವೆ ಸರ್. ಒಂದು 8-10 ಮಂದಿ ರೈತರು ಆದ್ರೆ ಬ್ಯಾಂಕಿಗೆ ಹೋಗಿ ಏನು ರೀ ಇಟ್ಟು ಭಯಂಕರ ಹೈರಾಣ ಕೇಸಿ ಬಸವರಾಜ್ ಪಾಟೀಲ್ ಶೇಡಮ್ ಅವ್ರಿಗೆ ಬಲ್ಲಿ ಹೋಗಿ ಬಸವರಾಜ್ ಯತ್ನಾಳ ಸಾಹೇಬ್ರಿಗೆ ಫೋನ್ ಮಾಡಿ ಅವ್ರಿಗೆ ಕರೆಸಿ ಇಟ್ಟೆಲ್ಲ ಹೈರಾಣಾಗಿ ಚಿಂಚೋಳಿ ಕಾರ್ಖಾನೆ ಮಾಡಿದ್ದದ. ನೀವು ಅಪವಾದ ಮಾಡ್ಬೇಕ್ರಿ, ಅದು ಸತ್ಯ ಇರಬೇಕು. ಸತ್ಯ ಆದ್ರೆ ಅಪವಾದ ಮಾಡಿರಿ. ಇಲ್ಲಿ ನೋಡಿರಿ 2,550 ಕೊಟ್ರಲ್ಲ, ಇದು 3,000 ಕೊಡ್ಬೇಕು. ಇದು ಅಪವಾದ ಮಾಡಿರಿ, ಅದು ಒಪ್ಪೋತಿದ್ದು. ಸುಮ್ಮನೆ ಕಾಟ ಅಪವಾದ ಮಾಡೋದಂತ ಈಗ ಏನಿದ್ರಿ ನಮ್ಮಲ್ಲಿ ತೊಗರಿ ಹೆಸರ ಉದ್ದು ಎಲ್ಲರೂ ಒಪ್ಪ ಸರ್. ಇದ್ದಿದ್ದೊಂದು ಕಬ್ಬದ. ಈಗ ಅವ್ರು ಚಿಂಚೋಳಿ ಕಾರ್ಖಾನೆ ಆದ್ಮೇಲೆ ಎಲ್ಲರೂ ಬೇಕಾದ್ರೆ ಮುಖ ಲಕ್ಷಣ ಒಳ್ಳೇದಾಗ ಸರಿ. ಈಗ ಆಲ್ರೆಡಿ 1 ಎಕರೆಗೆ ಕನಿಷ್ಠ ಅಂದ್ರೆ ಏನು ಉಳಿದಿಲ್ಲ ಅಂದ್ರೂ 70-80 ಸಾವಿರ 1 ಲಕ್ಷ ರೂಪಾಯಿ ಉಳಿಲತ್ತವ್ರಿ. ಈ ಎಲ್ಲ ರೈತರ ಮುಖಂಬಾಗ ಮಂದಹಾಸ ಅದ, ಚಲೋ ಅದ. ಈಗ ಒಂದು ಎಲ್ಲ ಕಾರ್ಖಾನೆ ಕಂಟಿನ್ಯೂ ನಾವು ಬರೀ ಹಿಂಗೆ ಅಪೋಸ್ ಮಾಡ್ಕೋತವ್ರು ಆಗಲ್ಲ ಸರ್. ಅವರು ನಾವು ಅಣ್ತಂದಿರದಂಗೆ. ಬಟ್ ಏನು ತಪ್ಪದ ಅದು ಜಿಲ್ಲಾಧಿಕಾರಿಗೆ ಹೋಗ್ಬೇಕು, ಸರ್ಕಾರಕ್ಕೆ ಹೋಗ್ಬೇಕು, ಹೊಸಮಂದಿ ಕಲಿಬೇಕು, ಅದಕ್ಕೆ ಸಮಸ್ಯೆ ಪರಿಹಾರ ಮಾಡ್ಬೇಕು ರೀ. ಈಗ ನೋಡಿರಿ ಚಿಂಚೋಳಿ ಕಾರ್ಖಾನೆದು ಈಗ ಇಲ್ಲಿ ತನಕ ಅವರು 2,550 ರೂಪಾಯಿ ಕೊಟ್ಟರೆ ಟೋಟಲಿ ಅವರು 29 + 50 3,000 ಕೊಡಬೇಕು ಏನು ರೀ. ಡಿಫ್ರೆನ್ಸ್ ಅಮೌಂಟ್ ಕೇಳಿದ್ರೆ ಇಲ್ಲ ಸರ್ ಸ್ವಲ್ಪ ದಿವಸ ಹಾಕ್ತೀವಿ ಅಂತ ಅಲ್ಲತ್ತಾರ ಸರ್. ಈ ಉಳ್ಕಿದವ್ರ ಕಾರ್ಖಾನೆ ಜಿಲ್ಲೆದಾಗ 5 ಕಾರ್ಖಾನೆ ಅವ್ರಿ. 1 ತಿಂಗಳೈತಿ ಚಾಲು ಆಗಿ ಇನ್ನೂ ತನಕ 1 ಪೈಸೆ ಯಾರೂ ಹಾಕಿಲ್ಲ. ಅದಕ್ಕೆ ನಾಳೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಕಾರ್ಖಾನೆ ಕರಿಬೇಕು. ದಯವಿಟ್ಟು ಕಾನೂನಿನ FRP ಪ್ರಕಾರ ಹೆಂಗದ ಅಂದ್ರೆ 15 ದಿವಸ ಆದ್ಮೇಲೆ ಕೊಟ್ರಪ್ಪ ಅಂದ್ರೆ ಅದಕ್ಕೆ ಇಂಟ್ರೆಸ್ಟ್ 15% ಬಡ್ಡಿ ಹಾಕಿ ಕೊಡ್ಬೇಕಂತದ ಕಾನೂನು ರೀ. ಅದಕ್ಕೆ ನೀವು ಬರೀ ಕಾನೂನು ಹೇಳ್ತೀರಿ, ಅದು ಕಾನೂನು ಪ್ರಕಾರ 15% ಬಡ್ಡಿ ಹಾಕಿ ಕೊಡ್ಬೇಕು. ಇಲ್ಲಿ ತನಕ 1 ತಿಂಗಳಾಯ್ತಾರೆ ಯಾರು 1 ಪೈಸೆ ಕೊಟ್ಟಿಲ್ಲ. ಸಿದ್ದಶ್ರೀದವರು ತಪ್ಪದ್ರಿ. ಅವ್ರು 2,550 ಕೊಟ್ರ, ಅವ್ರ ಪೂರಾನು 29 ಕೊಡಬೇಕಾಗಿತ್ತು, ಮತ್ತು ಆಮೇಲೆ 50 ಅಂತದ ರೀ. ಅವ್ರದ್ದು ತಪ್ಪದ. ಆದ್ರೆ ನಾ ಅಂತೀನಿ ಎಲ್ಲ ನಮ್ಮಲ್ಲಿ ನಮ್ಮ ಚಿತ್ತಾಪುರ, ಚಿಂಚೋಳಿ ಆಯಿತು, ಕಮಲಾಪುರ, ಸೇಡಮ್ಮ, ಕಾಳಗಿ ತಾಲೂಕು ಇವೆಲ್ಲ ರೈತರ ಮ್ಯಾಗ ಒಳ್ಳೆಯ ಮುಖ ಚಲೋ ಕಾಣತ್ತದ. ಈಗ ಎಲ್ಲರೂ ಕಬ್ಬು ಹಸಿರತ್ತಾರ. ಪ್ರತಿಯೊಂದು ಊರಿಗೆ 100 ಎಕರೆ ಕಬ್ಬಾಗ ಸರಿ. ಈಗ ಅವ್ರದ್ದು ನಾವು ನೋಡ್ಬೇಕಾಗ್ತದ. ಮಿನಿಮಮ್ ನಾವು ನೋಡಿರಿ ಎಷ್ಟು 1,000 ಕೋಟಿಯನ್ನು ಇನ್ವೆಸ್ಟ್ ಮಾಡಿರಿ ಸರ್ ಏನು ರೀ. ನಾವೆಲ್ಲ ಮಾಡಿದೆವು. ಬಟ್ ಕಂಟಿನ್ಯೂ ಅಪೋಸ್ ಮಾಡ್ಕೊತೂ ಒಳ್ಳೇದಲ್ಲ. ಅದಕ್ಕೆ ನಾವೇನು ಮಾಡಬೇಕು, ನೀವು ಪೇಮೆಂಟ್ ಲೇಟ್ ಮಾಡ್ತೀರಿ ಕೇಳ್ರಿ. ಈಗ ಏನಂತಾರೆ ಕಾಟ ಕಮ್ಮ ಅಂತಂದ್ರೆ ಮೊನ್ನೆ ಶುಗರ್ ಮಿನಿಸ್ಟ್ರಿ ಹೇಳ್ತೀರಿ ಸರ್, ನೀವು ಕಾಟ ಕಮ್ಮಿ ಮಾಡಿದ್ದು ನೀವು ಪಕ್ಕ ಪ್ರೂಫ್ ತೊಗೊಂಬರ್ರಿ, ಅವ್ರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಅಂತದ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಮುಸ್ಲಿಂ ಮಹಿಳೆಯ ಹಿಜಾಬಿನಲ್ಲಿ ದೈಹಿಕವಾಗಿ ಹಸ್ತಕ್ಷೇಪ ಮಾಡಿ ತೆಗೆದುಹಾಕಿರುವ ಅಸಹ್ಯ ಕೃತ್ಯವನ್ನು ಖಂಡಿಸಿ ಇಂದು
ಕಲಬುರಗಿಯಲ್ಲಿ ಮಹಿಳಾ ಸಂಘಟನೆಗಳ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಮುಸ್ಲಿಂ ಮಹಿಳಾ ವೈದ್ಯರ ನೇಮಕಾತಿ ಪತ್ರವನ್ನ ಸ್ವೀಕರಿಸುವಾಗ ಒಪ್ಪಿಗೆ ಇಲ್ಲದೆ ಮುಸ್ಲಿಂ ಮಹಿಳೆಯ ಹಿಜಾಬಿನಲ್ಲಿ ದೈಹಿಕವಾಗಿ ಹಸ್ತಕ್ಷೇಪ ಮಾಡಿ ತೆಗೆದುಹಾಕಿರುವ ಅಸಹ್ಯ ಕೃತ್ಯವನ್ನ ಖಂಡಿಸಿದರು. ಈ ಸಂದರ್ಭದಲ್ಲಿ ಕೆಲೀಲಾ, ಮೀನಾಕ್ಷಿ ಬಾಳಿ, ರೇಣುಕಾ ಸಿಂಗೆ, ಸವಿತಾ ವಂಟಿ, ಲಕ್ಷ್ಮಿ, ವಹಜ್ ಬಾಬಾ, ಮುಬಿನ್ ಅಹಮದ್, ಕೌಸರ್ ಫಾತಿಮಾ, ಸುರಯ್ಯ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. बंद करो, बंद करो, बंद शराफत है, सब हमारी पहचान है, पहचान है, पहचान है, हमारी पहचान है, पहचान है, हमारा विकार है, विकार है, विकार है, नीतीश कुमार मुर्दाबाद, नीतीश कुमार होश में आओ, होश में आओ, होश में आओ, महिलाओं के ऊपर अत्याचार करना बंद करो, बंद करो, बंद करो, आवाज दो, माफी मांगो, माफी मांगो, नीतीश कुमार मुर्दाबाद, 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 नीतीश कुमार मुर्दाबाद, 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 नीतीश कुमार होश में आओ, होश में आओ, होश में शासन नीतीश कुमार मुर्दाबाद, 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 आधुनिक दुःशासन नीतीश कुमार मुर्दाबाद, ಮಹಿಳೆಯರ ವಸ್ತ್ರಾಭರಣ ಮಾಡುವಂತ ದುಶ್ಯಾಸನ ನಿತೀಶ್ ಕುಮಾರ್ ಮುರ್ದಾಬಾದ್, ಮಹಿಳೆಯರ ವಸ್ತ್ರಾಭರಣ ಮಾಡುವಂತ ನಿತೀಶ್ कुमार दुश्शासन मुर्दाबाद। मेरा नाम सैयदा तहनीत फातिमा है। मैं शिफा महिला सोसाइटी की प्रेसिडेंट हूँ। और ये जो नीतीश कुमार साहब जो किए हैं, एक लड़के डॉक्टर जब पढ़ के आती तो उसको सर्टिफिकेट देते वक्त जो है ना नकाब खींचे। नीतीश कुमार साहब, आपको क्या मालूम है कि आप नकाब के बारे में क्या जानते? 1400 साल पहले से जो हमारे बीबियां पहनते हुए आए ना, वो नकाब है। आज के ज़माने में है ना नॉन मुस्लिम भी नकाब ओढ़ के जा रहे, क्योंकि धूप की वजह से, प्रदूषण की वजह से तो उनको बचाव हो रहा। हमारे को जो नकाब है ना, आपके जैसे भेड़िए, दरिंदे जैसे लोगों के लिए हम नकाब पहन के जाते हैं। आप एक नकाब निकालने से कुछ नहीं होता, हम सैकड़ों नकाब पहन के आके आपको कुचल सकते, उतनी ताकत है हमारे इस्लाम में। तुम क्या करते क्या नहीं करते वो नहीं मालूम, लेकिन नीतीश कुमार पूरे मुसलमान लड़कियों से, पूरी जितनी भी मुसलमान कौम है, जितनी भी मुसलमान आवाम है हमारी, सबसे आप माफी मांगेंगे तो हम आपको छोड़ेंगे। नहीं तो आज गुलबर्गा में करे, कल हर गली कूचे में, हर जगह, हर एरिया में हम आपके खिलाफ बैठ देंगे, आवाज उठाएंगे, हम लड़ेंगे। जहां तक हो सके आपको, जब तक आपको अरेस्ट नहीं करते, आप माफी नहीं मांगते, तब तक हम ये आवाज उठाते रहेंगे हर जगह से। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೋಲಿ ಕಬ್ಬಲಿಗ ಸಮಾಜದ ವಧುವರರ ಮಾಹಿತಿ ಸೇವಾ ಕೇಂದ್ರದ ವತಿಯಿಂದ ಕಲಬುರಗಿಯಲ್ಲಿ ವಧುವರರ ಸಮಾವೇಶವನ್ನು ಫೆಬ್ರವರಿ 2ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಮಾತಾ ಮಾಣಿಕೇಶ್ವರಿ ವಧುವರರ ಮಾಹಿತಿ ಸೇವಾ ಸಂಘದ ಅಧ್ಯಕ್ಷ ಸೂರ್ಯಕಾಂತ ಗುದ್ದಡಿಗೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಧುವರರ ಸಮಾವೇಶಕ್ಕೆ ಸಮಾಜದ ಪೀಠ ಅಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮಿಗಳು, ಪೀಠಾಧ್ಯಕ್ಷರು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠ ಸುಕ್ಷೇತ್ರ ನರಸೀಪುರ ಹಾವೇರಿ ಮತ್ತು ಧರ್ಮರತ್ನ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮಲ್ಲಣಪ್ಪ ಮಹಾಸ್ವಾಮಿಗಳು, ಅಲ್ಲಮಪ್ರಭು ಸಂಸ್ಥಾನ ಮಠ ತೊನಸಳ್ಳಿ, ಶ್ರೀಮದ್ ಕಲಬುರಗಿಯಲ್ಲಿ ದಶಮಾನೋತ್ಸವ ಹಮ್ಮಿಕೊಳ್ಳಲಾಗಿದೆ. ಆಸಕ್ತ ಉಳ್ಳ ಕುಲ ಬಾಂಧವರು ವಧುವರರ ಬಯೋಡಾಟಾ ಫೋಟೋದೊಂದಿಗೆ ಉಚಿತವಾಗಿ ನಮ್ಮ ಕಚೇರಿಯಲ್ಲಿ ಜನವರಿ 10ರವರೆಗೆ ಶ್ರೀ ಮಾತಾ ಮಾಣಿಕೇಶ್ವರಿ ಕೋಲಿ ಕಬ್ಬಲಿಗ ವಧುವರರ ಮಾಹಿತಿ ಕೇಂದ್ರದಲ್ಲಿ ನೋಂದಾಯಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಅಧ್ಯಕ್ಷರು ಶ್ರೀ ಮಾತಾ ಮಾಣಿಕೇಶ್ವರಿ ವಧುವರರ ಮಾಹಿತಿ ಸೇವಾ ಸಂಘ, ಗಂಗಾನಗರ, ನ್ಯೂ ರಾಘವೇಂದ್ರ ಕಾಲನಿ, ಬ್ರಹ್ಮಪುರ, ಕಲಬುರಗಿ. ನನ್ನ ಜೊತೆಗೆ ಈ ಸಂಸ್ಥೆಯನ್ನು ಹುಟ್ಟುಹಾಕಿದಂಥ ಬಾಬು ತಡ್ಕಲ್ರವರು, ಉಪಾಧ್ಯಕ್ಷರುಗಳಾದ ಭೀಮರಾವ್ ಐನಾಪುರ್, ರಮೇಶ್ ದಾಸ್ ಮತ್ತು ಕಾರ್ಯದರ್ಶಿಗಳಾದ ಸಾಯಿಬಣ್ಣ ವಡಿಗೇರಿಯವರು, ಸದಸ್ಯರಾದ ಬಸವರಾಜ್ ನಾಟಿಕಾರ್ ಸರ್ ಅವರಿದ್ದಾರೆ. ಸಂಘದ 21 ಸದಸ್ಯರಿಂದಲೇ
ಈ ಒಂದು ಕಾರ್ಯಕ್ರಮವನ್ನು ಮಾಡುತ್ತೇವೆ. ಪ್ರತಿಯೊಬ್ಬ ಸದಸ್ಯರು ತಲಾ 5,5 ಸಾವಿರ ರೂಪಾಯಿ ದೇಣಿಗೆಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸ್ತೀವಿ. ಇದಕ್ಕೆ ಬೇರೆ ಯಾರಿಂದೂ ದೇಣಿಗೆ ತಗೊಳ್ಳಲ್ಲ. ಇದು 10ನೇ ವರ್ಷದ ದಶಮಾನೋತ್ಸವ ಸಮಾರಂಭ ಅದ್ಧೂರಿಯಾಗಿ ಮಾಡಲು ನಿಶ್ಚಯಿಸಿದ್ದೀವಿ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವ್ಯಾಪ್ತಿಯಲ್ಲಿ ಲೈಸೆನ್ಸ್ ಇಲ್ಲದೆ ಹತ್ತಿ ಕೇಂದ್ರಗಳನ್ನು ಪ್ರಾರಂಭಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ರೈತನಿಗೆ ಕಳಪೆ ಮಟ್ಟದ ಬೀಜ ಮಾರಾಟ ಮಾಡಿ ರೈತನಿಗೆ ಮೋಸ ಮಾಡಿದ ಬಕ್ಕಪ್ರಭು ಆಗ್ರೋ ಏಜೆನ್ಸಿ ಅಂಗಡಿ ಪರವಾನಗಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅಂಗಡಿ ಪರವಾನಗಿ ರದ್ದುಪಡಿಸಿ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು, ರೈತನಿಗೆ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಯುವ ಘಟಕದ ಅಧ್ಯಕ್ಷ ಸಿದ್ದು ಎಸ್ಎಲ್ ತಿಳಿಸಿದರು. ಕಲಬುರಗಿ ತಾಲೂಕಿನ ಕಲ್ಬೇನೂರು ಗ್ರಾಮದ ನಿವಾಸಿಯಾದ ರಾಜ್ಕುಮಾರ್ ಯಂಕಯ್ಯ ಗುತ್ತೇದಾರ್ ಇವರ ಜಮೀನಿನಲ್ಲಿ ಬಿತ್ತಿದ SRS ಕುಸುಬಿ ಬೀಜ 4 ಕೆಜಿ 2 ಪ್ಯಾಕೆಟ್ ಬೀಜ ಖರೀದಿಸಿ ಬೀಜದ ಅಂಗಡಿ ಬಕ್ಕಪ್ರಭು ಆಗ್ರೋ ಏಜೆನ್ಸಿ ಎಂಬ ಅಂಗಡಿಯಿಂದ ಕಳಪೆ ಮಟ್ಟದ ಕುಸುಬಿ ಬೀಜ ವಿತರಿಸಿ ರೈತ ತನ್ನ ಹೊಲದಲ್ಲಿ ಬಿತ್ತನೆ ಮಾಡಿದ್ದು ನಾಟಿಕೆ ಬಂದಿಲ್ಲ. ಇದನ್ನ ತನಿಖೆ ನಡೆಸಿ ತಪ್ಪಿತಸ್ಥ ಅಂಗಡಿಯ ಪರವಾನಗಿಯನ್ನ ರದ್ದು ಮಾಡಿ ಕಪ್ಪು ಪಟ್ಟಿಗೆ ಸೇರಿಸಿ ಅನ್ಯಾಯಕ್ಕೊಳಗಾದ ರೈತನಿಗೆ ಪರಿಹಾರ ನೀಡಬೇಕು. ಲೈಸೆನ್ಸ್ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಹತ್ತಿ ಖರೀದಿ ಕೇಂದ್ರಗಳನ್ನ ತಕ್ಷಣ ಮುಚ್ಚಬೇಕು. ಅಕ್ರಮವಾಗಿ ಖರೀದಿ ನಡೆಸುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ವಿಷಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ APMC ಕಲಬುರಗಿ ವ್ಯಾಪ್ತಿಯಲ್ಲಿ ಲೈಸೆನ್ಸ್ ಇಲ್ಲದೆ ಹತ್ತಿ ಖರೀದಿ ಕೇಂದ್ರಗಳು ಭಾಳಷ್ಟು ಆಗ್ಯಾವ. ಆದ್ದರಿಂದ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ರಾಜ್ಕುಮಾರ್ ಗುತ್ತೇದಾರ್ ಎಂಬ ರೈತನಿಗೆ SRS ಕಂಪ್ನಿ ಕುಸುಬಿ ಬೀಜ ಕೊಟ್ಟು ಅದು ಕುಸುಬಿ ನಾಟದೆ ರೈತ ಮೋಸ ಆಗ್ಯದು. ಕೃಷಿ APMC ವ್ಯಾಪ್ತಿಯಲ್ಲಿ ಬರುವ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಆದ್ಯಂತ ಬಹಳಷ್ಟು ಇಲ್ಲೀಗಲ್ ಅಂದ್ರೆ ಲೈಸೆನ್ಸ್ ಇಲ್ಲಾರ್ದೆ ಹತ್ತಿ ಖರೀದಿ ಕೇಂದ್ರಗಳು ಸರ. ಅದ್ರ ಮ್ಯಾಗ ಯಾವುದೇ ಕ್ರಮ ಇನ್ನೂವರೆಗೂ ಒಂದು ಸಾರಿ ಮೇಡಮ್ ಅವ್ರು ವಿಸಿಟ್ ಮಾಡ್ಯಾರ ಸರ್, ಪ್ರತಾಪಾದ ಭಾಗದಾಗ ವಿಸಿಟ್ ಮಾಡಿ ಅದ್ರ ಮ್ಯಾಗ ದಂಡ ಹಾಕಿರಿ ಅವ್ರಿಗೆ ಮತ್ತು ಅವ್ರು ಅದೇ ರೀತಿಯಾಗಿ ಯಾವುದೇ ದುಕಾನ್ ಬಂದ್ ಮಾಡಿಲ್ಲ ಸರ್. ಬರೇ ಕಂಟಿನ್ಯೂ ಅವ್ರು ಮತ್ತು ಅದೇ ರೈತರಿಗೆ ಧೋರಣೆ ಮಾಡ್ಲತ್ತಾರ ಸರ್. ಅವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ತೂಕದಾಗ ಮತ್ತು ಮೋಸ ಮಾಡ್ತಾರೆ ಸರ್. ಮತ್ತೆ ಪ್ರತಾಪಾದ ಭಾಗ ಅಂಗಡಿ ಪರ್ಟಿಕ್ಯುಲರ್ ಹೆಸರಿಲ್ಲ ಸರ್, ಈ ಫೋಟೋ ಅದಾವ ಸರ್. ಅವ್ರ ಹೆಸರೇ ಹಾಕಲ್ಲ ಸರ್. ಅವ್ರು ಯಾಕೆ ಅವರು ಇಲ್ಲಿ ಲೈಸೆನ್ಸ್ ಇಲ್ಲ ಹೆಂಗೆ ಓನರ್ಶಿಪ್ ಹೆಸರು ನಂಗೆ ಅಷ್ಟು ಗೊತ್ತಿಲ್ಲ. ಓನರ್ಶಿಪ್ ಅವ್ರು ಇಲ್ಲ ಸರ್, ರೈತರು ಹೆಸರು ಇಡಲ್ರಿ ಅವರು. ಇಲ್ಲ ಮಾಹಿತಿ ತೋದಿಲ್ಲ ಸರ್. ಅದು ಏನು ಖರೀದಿ ಕೇಂದ್ರ ಲೈಸೆನ್ಸ್ ಇಲ್ಲಾರೆ ಖರೀದಿ ಆದ್ರೆ ಇವರು ಇದು ಇವ್ರು ಹಾಕ್ಯಾರ ಸರ್, ಎಲ್ಲ ಲಿಂಕ್ ಟ್ರೇಡರ್ಸ್ ಅಂತ ಹಾಕ್ಯಾರ. ಆದ್ರೆ ನಾವು ಮಾಲಕ ಹೆಸರು ನಮ್ಗೆ ಅಷ್ಟು ನಮ್ಗೆ ಗೊತ್ತಿಲ್ಲ ಸರ್. ಹಾಂ ಸರ್, ಎಲ್ಲ ಲಿಂಕ್ ಟ್ರೇಡರ್ಸ್ ಅಂತ ಉಳಿದು ಇನ್ನೂ 4 ಅಂಗಡಿ ಅವ ಸರ್, ಯಾವುದಕ್ಕೂ ಬೋರ್ಡೇ ಇಲ್ಲ ಸರ್. ಹಾಂ ಇಲ್ಲ ಸರ್, ಈ ಪ್ರತಾಪಾದಾಗ ಅದಾವ ಸರ್. ಇವರು ಕಲ್ಬೆನ್ನೂರು ರೈತ ಅದಾರ ಸರ್, ಕಲ್ಬೆನ್ನೂರು. ಅವರಿಗೆ ಕುಸ್ಬಿ ಬೀಜ ಕೊಟ್ಟರು ಸರ್, 4 ಕೆಜಿ 2 ಪ್ಯಾಕೆಟ. ಯಾರಂದ್ರೆ ಇದು ಆಗ್ರೋ ಏಜೆನ್ಸಿ ಇದಾವೆ ಸರ್, ಬಕ್ಕಂಪ್ರಭು ಆಗ್ರೋ ಏಜೆನ್ಸಿದಾಗ. ಅದು ಬಿತ್ತಿ 20 ದಿನ ಆದರೂ ಕೂಡ ಯಾವುದೇ ನೆಟ್ಟೆ ಮಾಡೋದಿಲ್ಲ, ಏನೂ ಮೊಳಕೆ ನೋಡಿದ್ರು ಸರ್. 70% ಆದರೂ ನೆಟ್ಟೆ ಹೊಡಿತದೆ ಬೀಜದ ಮ್ಯಾಗ ಅವರು ಇದು ಮಾಡ್ರಿ ಸರ್. ಯಾವುದೋ ನೆಟ್ಟೆ ನೋಡೋದಿಲ್ಲ, ಏನೂ ಇಲ್ಲ ಸರ್. ಅದಕ್ಕೆ ಆ ರೈತಗೆ ಭಾಳ ಅನ್ಯಾಯ ಆಗದ, ಅವನಿಗೆ ನಷ್ಟ ಭರಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. SCP TSP ಅಡಿ ಬಾಕಿ ಉಳಿದಿರುವ ಅನುದಾನವನ್ನು ಬಿಡುಗಡೆ ಮಾಡುವುದರ ಜೊತೆಗೆ ಕ್ಷೇತ್ರಕ್ಕೆ ಹೆಚ್ಚುವರಿ ಬಜೆಟ್ ನೀಡುವಂತೆ ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಆಗ್ರಹಿಸಿದರು. ಬೆಳಗಾವಿ ವಿಧಾನಸಭಾ ಅಧಿವೇಶನದಲ್ಲಿ ಮಾತನಾಡಿದ ಅವರು, ಚಿಂಚೋಳಿ ಮತಕ್ಷೇತ್ರಕ್ಕೆ 2.5 ವರ್ಷದಿಂದ ಯಾವುದೇ ಅನುದಾನ ಬಂದಿಲ್ಲ. SCP TSP ಅಡಿ 2 ಕೋಟಿ ಅನುದಾನ ಘೋಷಣೆಯಾಗಿದೆ, ಆದರೆ ಕೇವಲ 66 ಲಕ್ಷ ರೂಪಾಯಿ ಮಾತ್ರ ಬಿಡುಗಡೆಯಾಗಿದೆ. ಉಳಿದ ಅನುದಾನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. 2021-22ರಲ್ಲಿ ಪ್ರಗತಿ ಕಾಲೋನಿಯಲ್ಲಿ 5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯಾಗಿದೆ, ಆದರೆ 33% ಅನುದಾನ ಮಾತ್ರ ಬಿಡುಗಡೆಯಾಗಿದೆ. ಉಳಿದ ಅನುದಾನ ಬಿಡುಗಡೆ ಆಗದೆ ಗುತ್ತಿಗೆದಾರರು ಪರದಾಡುತ್ತಿದ್ದಾರೆ. ಈ ಕೂಡಲೇ ಗುತ್ತಿಗೆದಾರರಿಗೆ ಬಾಕಿ ಬಿಲ್ ಪಾವತಿಸಬೇಕು. PM ಆದರ್ಶನ ಗ್ರಾಮ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದ್ದು, ರಾಜ್ಯ ಸರ್ಕಾರದಿಂದ ಉಳಿದ 20 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಸದನದ ಗಮನ ಸೆಳೆದರು. ಸಚಿವರು ಡೀಟೇಲ್ಡ್ ಆಗಿ ಉತ್ತರ ಕೊಟ್ಟಿದ್ದಾರೆ ಸರ್. ಉತ್ತರದಲ್ಲೇ ಇದೆ ಸರ್, ನಮಗೆ ನಮ್ಮ ಮತಕ್ಷೇತ್ರಕ್ಕೆ SCP TSP ಫಂಡ್ 2.5 years ಇಂದ ಫಂಡೇ ಬಂದಿಲ್ಲ ಸರ್.
ಬಂದಿದ್ದು 2 ಕೋಟಿ ಅಂತ ತಾವೇ ಕೊಟ್ಟಿದ್ದೀರಾ. 2 ಕೋಟಿದಲ್ಲೂ ಕೂಡ ಬರೀ 66 lakhs ಅಷ್ಟೇ ಬಿಡುಗಡೆ ಆಗಿದೆ ಸರ್. ಇನ್ನು 1 crore 34 lakhs ಹಂಗೆ ಬಾಕಿ ಇದೆ ಸರ್. ನಾವು ರಿಕ್ವೆಸ್ಟ್ ಮಾಡೋದು ಒಂದೇ ಸರ್, ನಮ್ದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಸರ್, ಅದಕ್ಕೆ ದಯವಿಟ್ಟು SCP ಹಣ ಕೊಡಿ ಸರ್. ಕಾಲನಿ ಡೆವಲಪ್ಮೆಂಟ್ ಮಾಡೋಕ್ಕೆ ನಮಗೂ ಅವಕಾಶ ಸಿಗುತ್ತೆ. ಮತ್ತೆ ಅದೇ ರೀತಿ ಸರ್, ಅದು ಪ್ರಗತಿ ಕಾಲನಿದು 2021-22 ಕೆಲಸನೂ ಆಗಿತ್ತು. 5 crores ಅಲ್ಲಿ ಕೆಲಸನೂ ಆಗಿದೆ, 33% ಬಿಡುಗಡೆನೂ ಆಗಿದೆ. ಇನ್ನೂ ಬಾಕಿ ಇರೋದು ದುಡ್ಡು ಹಂಗೆ ಬಾಕಿ ಇದೆ ಸರ್. ಕಾಂಟ್ರಾಕ್ಟರ್ ಕೆಲಸ ಮಾಡಿ ಪಾಪ ಅವರು ಕಂಗಾಲಾಗಿದ್ದಾರೆ ಸರ್. ಅವ್ರು ದಿನ ಬಂದು ನಮ್ಮ ಹತ್ರ ಕೇಳ್ತಾರೆ ಬಿಲ್ ಆಗ್ತಿಲ್ಲ ಅಂತ. ನಾವು ಸುಮಾರು ಸಾರಿ ಬಂದಿದ್ದೀವಿ, ಕಮಿಷನರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಇದು ಆಗ್ಬೇಕು ಸರ್. ಮತ್ತೆ ಅದು ಪ್ರಧಾನ ಮಂತ್ರಿ ಆದರ್ಶ್ ಗ್ರಾಮ್ ಯೋಜನೆಯಲ್ಲಿ ಅದು ಕೂಡ ಸರ್ 20 lakhs ಕಾಮಗಾರಿ, ಇದು 40 lakhs ಕಾಮಗಾರಿಗೆ 50% 20 lakhs ಆಲ್ರೆಡಿ ಬಿಡುಗಡೆ ಆಗಿದೆ ಸೆಂಟ್ರಲ್ ಗವರ್ಮೆಂಟ್ ಇಂದ. 20 lakhs ನಿಮ್ಮ ಕಡೆಯಿಂದ ಬಿಡುಗಡೆ ಆಗ್ಬೇಕು ಸರ್. ಅದು ಆದಷ್ಟು ಬೇಗ ಮಾಡಿದ್ರೆ ಅನುಕೂಲ ಆಗುತ್ತೆ. ಮಾನ್ಯ ಸದಸ್ಯರಿಗೆ ಡೀಟೇಲ್ ಉತ್ತರ ಕೊಟ್ಟಿದ್ದೀನಿ. ಅದು 2 SCPTSPನಲ್ಲಿ ಈಗ 2 ಕೋಟಿ ಕೊಟ್ಟಿದ್ದೀವಿ, 61 ಲಕ್ಷ ಅಷ್ಟೇ ಕೊಟ್ಟಿದ್ದಾರೆ, ಉಳಿದದ್ದು ಬಿಡುಗಡೆ ಮಾಡಬೇಕು ಅಂತೇಳಿ. ಬಹುತೇಕ ಮೊದಲನೇ ಕಂತು ಕೊಟ್ಟಿದ್ದೆ, ಉಳಿದದನ್ನ ಅದು ನಾನು ನೋಡಿಬಿಟ್ಟು ಅದನ್ನು ಮಾಡಲಿಕ್ಕೆ ಕ್ರಮ ತಗೋತೀನಿ. ಮತ್ತು ಆದರ್ಶ ಗ್ರಾಮದ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ 2 ಸೇರಿ 2016-17ರಲ್ಲಿ ಪ್ರಾರಂಭ ಮಾಡಿತು. 20 ಲಕ್ಷ ಕೇಂದ್ರ ಸರ್ಕಾರ ಮತ್ತು 20 ಲಕ್ಷ ರಾಜ್ಯ ಸರ್ಕಾರ ಕೊಡೋದು. 2018 ಮತ್ತು 19, 2020ರಲ್ಲಿ ರಾಜ್ಯ ಸರ್ಕಾರ ಇದು ಕೊಡೋದನ್ನ ನಿಲ್ಲಿಸಿದ್ವಿ. ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ 20 ಲಕ್ಷಕ್ಕಷ್ಟೇ ಪ್ರೋಗ್ರಾಮ್ ಮಾಡ್ಕೋಬೇಕಾಗಿತ್ತು. ಬಟ್ ಸ್ಟಿಲ್ ಅವ್ರಿಗೆ ಆ 3 ವರ್ಷದಲ್ಲಿ 61 ಲಕ್ಷ ರೂಪಾಯಿನ ಕೊಡಬೇಕು ಅಂತ ಇದೆ. ಫೈನಾನ್ಸ್ಗೆ ಹೇಳಿದ್ದೀವಿ, ಅದಷ್ಟನ್ನೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಆದರ್ಶ ಗ್ರಾಮ ಸ್ಟೇಟ್ ಗೌರ್ಮೆಂಟ್ 2018-19ರಲ್ಲಿ 2016-15ನಲ್ಲಿ ಮಾಡಿದಂಥದ್ದು 2 ಸೇರಿ ಮಾಡೋಣ ಅಂತೇಳಿ ಬೇರೆ ಬೇರೆ ಕಾರಣಕ್ಕೆ ಆದರ್ಶ ಗ್ರಾಮನ 20 ಲಕ್ಷಕ್ಕಷ್ಟೇ ನಿಗದಿ ಮಾಡಿದ್ದೀವಿ. ಅವ್ರಿಗೆ ಕೊಡಬೇಕಂತ 61 ಲಕ್ಷ ಬಾಕಿ ಇದೆ, ಅದನ್ನು ಫೈನಾನ್ಸ್ಗೆ ಕಳಿಸಿದ್ವಿ. ಅದು ನೋಡ್ಬಿಟ್ಟು ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ. ಎಕ್ಸ್ಟ್ರಾ ಬಜೆಟ್ ಕೊಡಿ ಸರ್. SCP ಬಜೆಟ್ ಕೊಟ್ಟಿಲ್ಲ ನಮ್ಗೆ. 10 ಕೋಟಿ ಕೊಟ್ಟರೆ ನಮ್ಗೆ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ ಸರ್. ಅದು ಇನ್ನೂ ಉಳಿದದ್ದು ಕೊಡ್ಬೇಕು. 2 ಕೋಟಿ ಕೊಟ್ಟಿದ್ದೀವಿ, ಉಳಿದದ್ದು ಕೊಡಬೇಕು ಅಂತ ಹೇಳಿದ್ರೆ ಫಸ್ಟ್ ಕಂತು 2.5 ವರ್ಷ ಆಯ್ತು, ಬರೀ 2 ಕೋಟಿ, ಅದರಲ್ಲೂ 50% ಬಿಡುಗಡೆ ಆಗಿದೆ. ಮುಂದೆ ಅದನ್ನು ಪರಿಶೀಲನೆ ಮಾಡ್ತೀವಿ ಮಾನ್ಯ ಅಧ್ಯಕ್ಷ. ಸಂಕಷ್ಟದಲ್ಲಿರುವ ರೈತರಿಗೆ ತಕ್ಷಣ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಗೌಡ ಅವರು ಸದನದಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಬೆಳಗಾವಿ ವಿಧಾನಸಭಾ ಅಧಿವೇಶನದಲ್ಲಿ ಮಾತನಾಡಿದ ಅವರು, ಸಂತ್ರಸ್ತ ರೈತರಿಗೆ ಘೋಷಣೆ ಮಾಡಲಾಗಿರುವ ಪರಿಹಾರವನ್ನ ಸರ್ಕಾರ ತಕ್ಷಣವೇ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿದರು. ಅತಿವೃಷ್ಟಿಯಿಂದಾಗಿ ಕಲಬುರಗಿ ಕ್ಷೇತ್ರದಲ್ಲಿ 6 ಲಕ್ಷ ಹೆಕ್ಟೇರ್ ಬೆಳೆಹಾನಿಯಾಗಿದೆ. ಆದರೆ ಬೆಳೆಹಾನಿ ಸಮೀಕ್ಷೆ ನಡೆಸಿದ ಅಧಿಕಾರಿಗಳು 3 ಲಕ್ಷ ಹೆಕ್ಟೇರ್ ಬೆಳೆಹಾನಿ ಎಂದು ವರದಿ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ಷೇತ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗಲೂ 80% ಬೆಳೆಹಾನಿಯಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಉಳಿದ 3 ಲಕ್ಷ ಹೆಕ್ಟೇರ್ ಪ್ರದೇಶದ ರೈತರಿಗೂ ಪರಿಹಾರ ನೀಡಬೇಕು. ಘೋಷಣೆ ಮಾಡಿರುವಂತೆ 17,000 ರೂಪಾಯಿ ಪರಿಹಾರ ನೀಡಬೇಕು. ಮಧ್ಯಂತರ ಪರಿಹಾರ ಕೂಡ ಬಿಡುಗಡೆಯಾಗಿಲ್ಲ. ರೈತರ ಆತ್ಮಹತ್ಯೆ ಮತ್ತಷ್ಟು ಹೆಚ್ಚಾಗುತ್ತಿದ್ರೂ ಕೂಡ ಸರ್ಕಾರ ಏನು ಕ್ರಮ ಕೈಗೊಂಡಿಲ್ಲ. ರೈತರ ಆತ್ಮಹತ್ಯೆ ಹೆಚ್ಚಾಗುವ ಮುನ್ನ ಎಲ್ಲಾ ಸಂತ್ರಸ್ತ ರೈತರಿಗೆ ತಕ್ಷಣವೇ ಪರಿಹಾರ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಎಲ್ಲರಿಗೂ ಮಾತಾಡಬೇಕಲ್ಲ, ಎಲ್ಲರಿಗೂ ಶಾಸಕರು ಟೈಮ್ ಹೇಳಕ್ಕಿಂತ ಹಿರಿಯರಿಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೇವೆ. ನೀವು 10 minutes ಅಲ್ಲಿ ಫಿನಿಶ್ ಮಾಡಿ. ಆಯ್ತು ಸಭಾಧ್ಯಕ್ಷ ಜಾಸ್ತಿ ಟೈಮ್ ಕೊಟ್ಟಿದ್ದೇವೆ. ಫಸ್ಟ್ ಟೈಮ್ ಬೇಗ ಫಿನಿಶ್ ಮಾಡಿ. ಅಧ್ಯಕ್ಷರೇ, ಇವತ್ತು ನೆಕ್ಸ್ಟ್ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ನೆರೆ ಹಾಗೂ ಅಕಾಲಿಕ ಈಗ ಬಂದು ಕೈ ಎತ್ತಿದ್ರೆ ಆಗ್ತದ. ಕಲಬುರಗಿ ಜಿಲ್ಲೆ ಟೋಟಲ್ 6 ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿತ್ತು ಅಧ್ಯಕ್ಷರೇ. ಇದರಲ್ಲಿ ಸರ್ಕಾರ ಕೇವಲ 3 ಲಕ್ಷ ಹೆಕ್ಟೇರ್ ಅಂತ ಹೇಳಿ ಬೆಳೆ ಹಾನಿ ಆಗಿದೆ ಅಂತ ಹೇಳಿ ಇವತ್ತು ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಂತ ಅಧ್ಯಕ್ಷರೇ. ಇದರಲ್ಲಿ ಸಮೀಕ್ಷೆ ನಡೆಸಿ ಬಾಕಿ ಉಳಿದ ರೈತರು ಕೂಡ 3 ಲಕ್ಷ ಹೆಕ್ಟೇರ್ ಏನು ಲಾಸ್ ಆಗಿದೆ ಅವ್ರಿಗೆ ಕಂಪ್ಯೂಟರ್ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತ ಮುಖಾಂತರ ಕೇಳ್ತೀನಿ ಅಧ್ಯಕ್ಷರೇ. ಅದರಲ್ಲಿ ಇವತ್ತು ಅತಿವೃಷ್ಟಿಯಿಂದ SDRF NDRF ವಿಪತ್ತು ನಿರ್ವಹಣಾದಿಂದ 8,500 ನೀಡಿದ್ರು. ಇದಕ್ಕೆ ಖುದ್ದಾಗಿ ಮುಖ್ಯಮಂತ್ರಿಗಳೇ ಬಂದು ವೀಕ್ಷಣೆ ಮಾಡಿ ನಾವು ಕೂಡ 8,500 ಹಾಕಿ 17,000 ರೂಪಾಯಿ ಇವತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ಖುದ್ದಾಗಿ ಮುಖ್ಯಮಂತ್ರಿಗಳು ಬಂದು ಘೋಷಣೆ ಮಾಡಿದಂತ ತಾವು ನೋಡಿದ್ರೆ ಅಧ್ಯಕ್ಷರೇ. ಹಾಗೂ ಇವತ್ತು 80% ಬೆಳೆ ಹಾನಿಯಾಗಿದಂತೆ ಮುಖ್ಯಮಂತ್ರಿ ಕೂಡ ವೀಕ್ಷಣೆ ಮಾಡಿದಂತ ಸಂದರ್ಭದಲ್ಲಿ ನಾವು ಕೂಡ ಹೋಗಿದ ಅಧ್ಯಕ್ಷರೇ. ಅದರಲ್ಲಿ 80% ಕಂಪ್ಯೂಟರ್ ನಾಶ ಆಗಿದಂತಕ್ಕಂಥ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ ಅಧ್ಯಕ್ಷರೇ. ಅದರಲ್ಲಿ ಕೇವಲ ಇವತ್ತು
ಪ್ರತಿ ಹೆಕ್ಟರ್ಗೆ ಅಧ್ಯಕ್ಷರೇ ಕೇವಲ 4,000 ಹಿಡ್ಕೊಂಡು 5,000 ರೂಪಾಯಿ ಒಬ್ಬೊಬ್ಬ ರೈತರಿಗೆ ಜಮಾ ಆಗ್ತಕ್ಕಂಥ ಕೆಲಸ ಆಗಿದೆ. ಅದರಲ್ಲಿ ಪಕ್ಕದಲ್ಲಿ ಒಂದೂವರೆಗೆ ಪರಿಹಾರ ಬಂದ್ರೆ ಮತ್ತೊಬ್ಬ ಪಕ್ಕದಲ್ಲಿ ಪರಿಹಾರ ಆಗಿಲ್ಲ ಅಧ್ಯಕ್ಷರು ಇಲ್ಲಿವರೆಗೂ ಕೂಡ. ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದವನು ಕೂಡ ಅವರಿಗೂ ಕೂಡ ನಾನು ಹೇಳಿದ್ದೀನಿ, ಅವರು ಕೂಡ ಒಪ್ಕೊಂಡಿದ್ದಾರೆ ಇದು ಸರಿಯಾಗಿಲ್ಲ, ಮುಂದಿನ ದಿನ ಸರಿ ಮಾಡಿಸಿ ಎಲ್ಲರಿಗೂ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಕೂಡ ಮೊನ್ನೆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮುಖ್ಯಮಂತ್ರಿ ಗ್ರಾಮಗಳು ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಅದರಲ್ಲಿ ಇವತ್ತು ಬಾಕಿ ಉಳಿದಂತ ಎಲ್ಲ ರೈತರಿಗೆ ಏನು 17,000 ರೂಪಾಯಿ ಘೋಷಣೆ ಮಾಡಿದಾರ ಅದು 17,000 ರೂಪಾಯಿ ಆದಷ್ಟು ಬೇಗನೆ ಕೂಡ ಪರಿಹಾರ ಕೊಡಬೇಕಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಅದರಲ್ಲಿ ಇವತ್ತು ಬೆಳೆ ವಿಮೆ ಪ್ರೀಮಿಯರ್ ಕಟ್ಟಿದ ರೈತರಿಗೆ ಅಧ್ಯಕ್ಷರೇ ಮಧ್ಯಂತರ ಪರಿಹಾರ ಅಂತೇಳಿ 25% ಅಡ್ವಾನ್ಸ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಅತಿವೃಷ್ಟಿ ಸಮಯದಲ್ಲಿ ಘೋಷಣೆ ಮಾಡಿದ್ದು. ಇದರ ಬಗ್ಗೆ ಇನ್ನೂ ಯಾವುದೂ ಕೂಡ ಕ್ರಮ ಕೈಗೊಂಡಿಲ್ಲ ಅಧ್ಯಕ್ಷರೇ. ಅದಕ್ಕೋಸ್ಕರ ತಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ, ಪ್ರೀಮಿಯರ್ ಕಟ್ಟದಂತವ್ರು ಎಲ್ಲ ರೈತರಿಗೆ 50% ಪರಿಹಾರ ಪ್ರೀಮಿಯಂ ಕೊಡಬೇಕಂತಕ್ಕಂಥ ಕೂಡ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಇದರಲ್ಲಿ ಅತಿವೃಷ್ಟಿ ಮಳೆಯಿಂದ ತೊಗರಿ ಕಡಿಮೆ ಇಳುವರಿ ಹೊಂದಿರುವ ಪ್ರಯುಕ್ತ ರೈತರಿಗೆ ತೊಗರಿ ಬೆಲೆ ಬೆಂಬಲವನ್ನು ಪ್ರತಿ ಕ್ವಿಂಟಲ್ಗೆ 8,500 ರೂಪಾಯಿ ಎಂಎಸ್ಪಿ ಪ್ರಕಾರ 8,500 ದರವನ್ನು ನಿಗದಿಪಡಿಸಿದ ಅಧ್ಯಕ್ಷರೇ. ಅದರಲ್ಲಿ ರಾಜ್ಯ ಸರ್ಕಾರ ಕೂಡ ಅದಕ್ಕೆ 5,000 ರೂಪಾಯಿ ಸೇರಿಸಿ ಹೆಚ್ಚಿನ ಇವತ್ತು ರೈತರಿಗೆ ಕೊಡ್ತಕ್ಕಂಥ ಪರಿಹಾರ ಆಗಬೇಕು ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ನಾನು ಕೇಳಕ್ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಇದರಲ್ಲಿ ಇವತ್ತು ಇನ್ನು 15 ದಿನಗಳಲ್ಲಿ ತೊಗರಿ ಕೂಡ ಇವತ್ತು ರಾಶಿ ಆಗ್ತಕ್ಕಂಥದ್ದು ನಾವು ನೋಡಿರೋ ಅಧ್ಯಕ್ಷರೇ. 15 ದಿನಗಳಲ್ಲಿ ಕೂಡ ಆದಷ್ಟು ಬೇಗನೆ ತೊಗರಿ ಖರೀದಿ ಕೇಂದ್ರಗಳು ಆದಷ್ಟು ಘೋಷಣೆ ಮಾಡಿ ಅದು ಕೂಡ ಜಲ್ದಿ ತೊಗ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ಒಂದು ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಅದರಲ್ಲಿ ಇವತ್ತು ಅನೇಕ ರೈತರಿಗೆ ಕರೆಂಟಿನ ಬಹಳ ಸಮಸ್ಯೆ ಇದೆ ಅಧ್ಯಕ್ಷರೇ. ಇವತ್ತು ನಸಿಗ್ನೆ 3 ಗಂಟೆ ಕರೆಂಟ್ ಕೊಡೋದು, 4 ಗಂಟೆ ಕರೆಂಟ್ ಕೊಡೋದು, ಯಾವಾಗ ಬೇಕು ಅವಾಗ ತೆಗೆಯೋದು, ಅದರಿಂದ ರೈತರು ಅನೇಕ ತೋಟ ಗೀಟ ಮಾಡಿದವರೆಲ್ಲರೂ ಕೂಡ ಇವತ್ತು ಬೆಳೆ ಕೂಡ ಸಂಪೂರ್ಣ ನಾಶ ಆಗ್ತಕ್ಕಂತಾಗಿದೆ. ಅದಕ್ಕೆ ಇವತ್ತು ಮಂತ್ರಿ ಸಾಹೇಬರು ಇಲ್ಲೇ ಅದಾರ. ಅವು ಇವತ್ತು ರೈತರಿಗೆ ಬೆಳಿಗ್ಗೆ 7 ಗಂಟೆನೋ 6 ಗಂಟೆನೋ ಟೈಮ್ ಫಿಕ್ಸ್ ಮಾಡಿ ಅವ್ರಿಗೆ ಒಂದು 5-6 ಗಂಟೆ ಕರೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತದೆ ಮುಖಾಂತರ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ಕಬ್ಬು ಬೆಳೆಗಾರರು ಕೂಡ ಅಧ್ಯಕ್ಷರೇ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ 330 ಘೋಷಣೆ ಇವತ್ತು ಸರ್ಕಾರದಿಂದ ಮಾಡಿತ್ತು. ಇವತ್ತು ಕಲಬುರಗಿಯಲ್ಲಿ 3,000 ಅಂತ ಕೂಡ ಹೇಳಿದ್ದಾರೆ. ಅದನ್ನು ಕೂಡ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಈ ಅನೇಕ ಕಬ್ಬು ಬೆಳೆಗಾರರ ಬಗ್ಗೆ ಬಹಳಷ್ಟು ಜನ ಮಾತಾಡ್ರೆ ಮತ್ತೆ ನಾನು ರಿಪೀಟ್ ಮಾಡಕ್ ಹೋಗಲ್ಲ ಅಧ್ಯಕ್ಷರೇ. ಅದಕ್ಕೆ ಇಲ್ಲೇನು ಬೆಳಗಾವಿ ಮಾದರಿಯಲ್ಲಿ 3,300 ಏನು ಹೇಳಿದಾರ ಅದ್ರ ಪ್ರಕಾರ ಕೂಡ ನಮ್ಮ ಕಲಬುರಗಿ ಜಿಲ್ಲೆಯವರು ಕೂಡ 3,300 ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತ. ವಾಡಿ ಪಟ್ಟಣದ ಸಾರ್ವಜನಿಕರಿಗಾಗಿ ವಿವಿಧ ನಾಗರಿಕ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಜನಧ್ವನಿ ಜಾಗೃತಿ ಸಮಿತಿ ಕಾರ್ಯಕರ್ತರಿಂದ ಸಹಿ ಸಂಗ್ರಹ ಚಳವಳಿ ಜರುಗಿತು. ಸಹಿ ಸಂಗ್ರಹ ಹೋರಾಟ ಉದ್ದೇಶಿಸಿ ಮಾತನಾಡಿದ ಜನಧ್ವನಿ ಜಾಗೃತಿ ಸಮಿತಿ ಅಧ್ಯಕ್ಷ ವೀರಭದ್ರಪ್ಪ ಆರ್ಕೆ, ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣ ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದೆ. ಕೇಂದ್ರ ಬಸ್ ನಿಲ್ದಾಣ ನಿರ್ಮಾಣ ಮಾಡಿದ್ರೆ ಪ್ರಯಾಣಿಕರಿಗೆ ಸುಲಭ ಶೌಚಾಲಯ ಸೌಲಭ್ಯ ಒದಗುತ್ತದೆ. ಸರ್ಕಾರಿ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯ ಸ್ಥಾಪನೆ ಆದ್ರೆ ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಪದವಿವರೆಗೆ ಉಚಿತ ಶಿಕ್ಷಣ ಸಿಗುತ್ತದೆ. ಆದ್ರೆ ಸರ್ಕಾರ ಯಾವುದೇ ಸೌಲಭ್ಯಗಳು ಒದಗಿಸದೆ ಮೋಸ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ ಒಂದು ಕೇಂದ್ರ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಬೇಕು. ಎರಡನೇದಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಶೌಚಾಲಯ ಮತ್ತು ಮೂತ್ರಾಲಯಗಳನ್ನು ನಿರ್ಮಾಣ ಮಾಡಬೇಕು. ಇಲ್ಲಿ ಇರ್ತಕ್ಕಂಥ 50,000 ಜನಸಂಖ್ಯೆ ಹೊಂದಿರತಕ್ಕಂಥ ಈ ವಾಡಿ ಪಟ್ಟಣಕ್ಕೆ ಒಂದು ಪದವಿ ಪೂರ್ವ ಮತ್ತು ಪದವಿ ಮಹಾವಿದ್ಯಾಲಯವನ್ನು ಕೊಡಬೇಕು ಅಂತ ಹೇಳಿ ಕಳೆದ 2 ವರ್ಷಗಳಿಂದ ಜನಧ್ವನಿ ಜಾಗೃತ ವೇದಿಕೆ ನಮ್ಮ ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ವಿ. ಮೂರನೇದೇನು ಅಂತ ಹೇಳಿದರೆ ಇವತ್ತು ವಾಡಿ ಪಟ್ಟಣಕ್ಕೆ ಸರ್ಕಾರಿ ಕಾಲೇಜುಗಳಿಲ್ಲದೆ ಇರೋದರಿಂದ ವಿದ್ಯಾರ್ಥಿಗಳು ಇಲ್ಲಿಂದ ಗುಲ್ಬರ್ಗ ಯಾದಗಿರಿಗೆ ಕಡೆ ಹೋಗುವುದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲ. ಎರಡನೇದಾಗಿ ಸಮಯಕ್ಕೆ ಸರಿಯಾಗಿ ಟ್ರೈನ್ಗಳು ಸಿಗಲ್ಲ. ವಿದ್ಯಾರ್ಥಿಗಳು ಎಲ್ಲಿ ನಿಲ್ಲಬೇಕು ಅನ್ನುವಂಥ ಗೊಂದಲದಲ್ಲಿರೋದ್ರಿಂದ ಇವತ್ತು ನಾವು ಸಾರ್ವಜನಿಕವಾಗಿ ಬಸ್ ನಿಲ್ದಾಣವನ್ನು ಕೊಡಬೇಕು ಅಂತ ಕೇಳ್ತಾ ಇದ್ವಿ. ಈ ಬೇಡಿಕೆಗಳು ಸರ್ಕಾರ ಮುತುವರ್ಜಿ ವಹಿಸಿ ನಿರ್ವಹಿಸಬೇಕು ಅಂತ ನಾವು ಕೇಳ್ತಾ ಇದ್ವಿ. ಮೂರನೇದಾಗಿ ಇವತ್ತು ಸಾರ್ವಜನಿಕವಾಗಿ ಇವತ್ತು ಮೂತ್ರಾಲಯಗಳ ಅವಶ್ಯಕತೆ ಬಹಳ ಇದೆ. ಒಂದು ಸಾಮಾಜಿಕ ಮರ್ಯಾದೆ ಅಂತ ಹೇಳಿದರೆ ಇವತ್ತು ಮೂತ್ರಾಲಯಗಳನ್ನು ನಿರ್ಮಾಣ ಮಾಡಬೇಕು. ಸಾರ್ವಜನಿಕ ಸ್ಥಳ ಮಾರುಕಟ್ಟೆನಲ್ಲಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕವಾಗಿ ಮೂತ್ರಾಲಯಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ನಮ್ಮದು 3ನೇ ಬೇಡಿಕೆ ಇದೆ. 4ನೇ ಬೇಡಿಕೆ ನಮ್ದು ಏನಿದೆ ಅಂತ ಹೇಳಿದ್ರೆ ಇವತ್ತು ಗುಲ್ಬರ್ಗಾದಿಂದ ವಾಡಿಗೆ ಬರ್ತಾರೆ, ಯಾದಗಿರಿಯಿಂದ ವಾಡಿಗೆ ಬರ್ತಾರೆ, ಅವರು ಎಲ್ಲಿ ಶೌಚಾಲಯಕ್ಕೆ ಹೋಗಬೇಕು? ಇದು ದೊಡ್ಡ ಒಂದು ಸಮಸ್ಯೆ ಆಗಿದೆ. ಇನ್ನು 3ನೇ 4ನೇ ಪ್ರಶ್ನೆಗಳಲ್ಲದೆ ಇವತ್ತು 5ನೇ ಪ್ರಶ್ನೆ ನಾವು ಕೇಳ್ತಾ ಇರೋದು ಏನು ಅಂದರೆ
ಇವತ್ತು ಇಡೀ ವಾರ್ಡಿಗೆ ಏರಿಯಾಗಳಲ್ಲಿ ಸರಿಯಾದ ಇವತ್ತು ಬೆಳಕಿಲ್ಲ. ಎಲ್ಲ ಕಡೆ ಲೈಟ್ಗಳು ಇವತ್ತು ಕತ್ತಲಲ್ಲಿ ಹೋಗಿದೆ, ಲೈಟ್ಗಳ ವ್ಯವಸ್ಥೆ ಇಲ್ಲ, ಮುಖ್ಯ ರಸ್ತೆ. ಈ ಸಂದರ್ಭದಲ್ಲಿ ಜನಧ್ವನಿ ಜಾಗೃತಿ ಸಮಿತಿಯ ಗೌರವಾಧ್ಯಕ್ಷ ಜಯದೇವ್ ಜೋಗಿ ಕಲ್ಮಠ್, ಕಾರ್ಯದರ್ಶಿ ಶೇಖ್ ಅಲ್ಲಾಭಕ್ಷ್, ಮೊಹಮ್ಮದ್ ಯೂಸಿಫ್, ಸಾಬ್ ಮುಲ್ಲಾ, ಆನಂದ್ ಆರ್ಎನ್, ಶಿವಪ್ಪ ಮಂಡ್ರಗಿ, ಸುರೇಶ್ ನಾಟಿಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಡಿವಾಳಪ್ಪ ಹೇರೂರ್, ಆನ್ ಸ್ಪಾಟ್ ನ್ಯೂಸ್, ವಾಡಿ. ಇಷ್ಟು ಇವರಿಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036
235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.